ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸ್ಯಾಂಡಲ್ವುಡ್ನಲ್ಲಿ ಗಣೇಶ್ ಅವರನ್ನ ಗೋಲ್ಡನ್ ಸ್ಟಾರ್ ಅಂತ ಕರೀತಾರೆ. ಆದ್ರೆ ಈ ಗೋಲ್ಡನ್ ಸ್ಟಾರ್ ಬೆಳೆದು ಬಂದ ಹಾದಿ ಯಾವ ರೀತಿ ಇತ್ತು ಗೊತ್ತಾ? ಇವನೊಬ್ಬ ಕಾಮಿಡಿ ಆಕ್ಟರ್. ಇವನನ್ನ ಹೀರೋ ಮಾಡಿದ್ರೆ ಯಾರ್ ತಾನೇ ಸಿನಿಮಾ ನೋಡ್ತಾರೆ ಅಂತೆಲ್ಲ ಕೆಲವರು ಅವಮಾನ ಮಾಡಿದ್ರು. ಹೀರೋ ಅಂದ್ರೆ ತುಂಬಾನೇ ಹೈಟ್ ಇರಬೇಕು, ಇವನಿರೋದು 3.5 ಅಡಿ ಅಂತೆಲ್ಲ ತುಂಬಾ ಜನ ಅಪಹಾಸ್ಯ ಮಾಡಿದ್ರು. ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಹುಡುಗ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಆಗಿದ್ದು ಹೇಗೆ? ಗಣೇಶ್ ಅವರಿಗೆ ಶಿಲ್ಪಾ ಅವರನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಗಣೇಶ್ ಅವರಿಗೆ ಬೆದರಿಕೆ ಹಾಕಿ ಬಲವಂತವಾಗಿ ಮದುವೆ ಮಾಡಿದ್ರ. ಗಣೇಶ್ ಅವರ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಗಣೇಶ್ ಅವರ ಪೂರ್ತಿ ಹೆಸರು ಗಣೇಶ್ ಕಿಶನ್. ಇವರು 1980 ಜುಲೈ 2ರಂದು ನೆಲಮಂಗಲ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಕಿಶನ್, ಇವರು ಮೂಲತಃ ನೇಪಾಳದವರು. ಇನ್ನು ಇವರ ತಾಯಿ ಸುಲೋಚನಾ, ಇವರು ಕರ್ನಾಟಕದವರೇ. ಇನ್ನು ಗಣೇಶ್ ಅವರಿಗೆ ಮಹೇಶ್ ಮತ್ತು ಉಮೇಶ್ ಎಂಬ ಇಬ್ಬರು ತಮ್ಮಂದಿರಿದ್ದಾರೆ. ಇವರಲ್ಲಿ ಉಮೇಶ್ ಅವರು 2015ರಲ್ಲಿ ನಮಕ್ ಹರಾಮ್ ಎಂಬ ಸಿನಿಮಾವನ್ನ ಮಾಡ್ತಾರೆ. ಆದ್ರೆ ಆ ಸಿನಿಮಾ ಥಿಯೇಟರ್ನಲ್ಲಿ ಓಡೋದಿಲ್ಲ. ಚಿಕ್ಕಂದಿನಿಂದಲೂ ತುಂಬಾ ಚೇಷ್ಟೆ ಮಾಡ್ತಾ ಇದ್ದ, ತುಂಟಾಟಗಳನ್ನ ಮಾಡ್ತಾ ಇದ್ದ ಗಣೇಶ್ ಅವರು ನೆಲಮಂಗಲದ ಬಸವೇಶ್ವರ ಸ್ಕೂಲ್ನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಪಡಿತಾರೆ. ಇವರು ಸ್ಕೂಲ್ನಲ್ಲಿ ಸ್ನೇಹಿತರ ಜೊತೆಗೆ ತರಲೆ ಮಾಡ್ತಾ ಚೇಷ್ಟೆ ಮಾಡ್ತಾ ಇದ್ದಿದ್ರಿಂದ ಶಿಕ್ಷಕರು ಅವತ್ತಿನ ದಿನ ಇವರಿಗೆ ತುಂಬಾನೇ ಬೈತಾ ಇದ್ರಂತೆ, ಹೊಡಿತಾ ಇದ್ರಂತೆ. ಇದಷ್ಟೇ ಅಲ್ಲದೆ ಕ್ಲಾಸ್ ರೂಮಿಂದಲೂ ಕೂಡ ಹೊರಗಡೆ ಆಗ್ತಾ ಇದ್ರಂತೆ. ಅದೇ ರೀತಿ ಗಣೇಶ್ ಅವರು ಶಾಲೆಯಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದು ಕೆಲವು ಶಿಕ್ಷಕರ ನೆಚ್ಚಿನ ವಿದ್ಯಾರ್ಥಿ ಕೂಡ ಆಗಿದ್ರಂತೆ. ಇನ್ನು ಗಣೇಶ್ ಅವರು ಯಾವುದೇ ಮದುವೆ ಸಮಾರಂಭ ನಡೀತಾ ಇದ್ರು, ಏನೇ ಫಂಕ್ಷನ್ಗಳಿದ್ರು ಕೂಡ ಅಲ್ಲಿಗೆ ಹೋಗಿ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ರಂತೆ. ಯಾಕಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ನಮ್ಮಲ್ಲಿರೋ ಟ್ಯಾಲೆಂಟ್ ಅನ್ನ ತೋರಿಸೋದಕ್ಕೆ ಯಾವುದೇ ಜಾಗ ಇದ್ರೂ ಸರಿ ರೆಡಿಯಾಗಿ ಇರ್ತಿದ್ವಿ ಅಂತ ಸ್ವತಃ ಗಣೇಶ್ ಅವರೇ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ನಂತರ ಇವರ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸ್ಕೊಂಡು ನಾನು ಸಿನಿಮಾದಲ್ಲಿ ನಟಿಸಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಸಿನಿಮಾದಲ್ಲಿ ನಟಿಸಬೇಕು ಅಂದ್ರೆ ಹೇಗೆ ಅವಕಾಶವನ್ನ ಪಡ್ಕೋಬೇಕು, ಯಾರತ್ರ ಹೋಗ್ಬೇಕು ಅಂತ ಯಾವುದೇ ಮಾಹಿತಿ ಇರಲಿಲ್ಲ. ಅದರಲ್ಲೂ ಜೇಬ್ನಲ್ಲಿ ಕೇವಲ 40 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. 5-6 ಲಕ್ಷ ಹಣವನ್ನ ಸಂಪಾದಿಸಿ ಒಂದು ಮನೆಯನ್ನ ಕಟ್ಟಿಸಿದ್ರೆ ಸಾಕು ಅಂತ ಅಂದುಕೊಂಡಿರ್ತಾರೆ. ಆಗ ಗಣೇಶ್ ಅವರಿಗೆ ವೀರ ಮಾದೇಗೌಡ ಎನ್ನುವವರು ಪರಿಚಯವಾಗ್ತಾರೆ. ಅವರು ನೀನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಸೇರ್ಕೋ ಅಂತ ಹೇಳಿದ್ರು. ಅದರಂತೆ ಗಣೇಶ್ ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಆಕ್ಟಿಂಗ್ ಕ್ಲಾಸ್ಗೆ ಸೇರ್ಕೊಳ್ಳೋದಕ್ಕೆ ಫೀಸ್ ಎಷ್ಟಿದೆ ಅಂತ ಕೇಳಿದಾಗ 4,500 ಅಂತ ಹೇಳ್ತಾರೆ. ಆಗ ಗಣೇಶ್ ಅವರು ಅಷ್ಟೊಂದು ಹಣ ನನ್ನ ಹತ್ರ ಇಲ್ವಲ್ಲ ಅಂತ ಅಂದ್ಕೊಂಡು ಫೀಸ್ ಅನ್ನ ಇನ್ಸ್ಟಾಲ್ಮೆಂಟ್ ನಲ್ಲಿ ಕಟ್ಬೋದಾ ಅಂತ ಕೇಳಿದ್ರಂತೆ. ಆಗ ಅವರು ಇಲ್ಲ, ಪೂರ್ತಿ ಹಣವನ್ನ ಒಂದೇ ಸಾರಿ ಕಟ್ಬೇಕು ಅಂತ ಹೇಳ್ತಾರೆ. ಆಗ ಗಣೇಶ್ ಅವರಿಗೆ ಆಕ್ಟಿಂಗ್ ಕ್ಲಾಸ್ ಅನ್ನ ಸೇರ್ಕೊಳ್ಳೋದಕ್ಕೆ ವೀರ ಮಾದೇಗೌಡರೇ ಹಣ ಸಹಾಯವನ್ನ ಮಾಡ್ತಾರೆ. ನಂತರ ಗಣೇಶ್ ಅವರು ಯದ್ವಾ ತದ್ವಾ, ಪಾಪ ಪಾಂಡು ಈ ರೀತಿ ಕಾಮಿಡಿ ಧಾರಾವಾಹಿಗಳಲ್ಲಿ ನಟಿಸ್ತಾ ಬರ್ತಾರೆ. ಗಣೇಶ್ ಅವರು ಮೊದಲ ಬಾರಿಗೆ ಗುಟ್ಟು ಎಂಬ ಕಿರುಚಿತ್ರದಲ್ಲಿ ನಾಯಕ ನಟನಾಗಿ ಪಾತ್ರವನ್ನ ಮಾಡ್ತಾರೆ. ಆ ಕಿರುಚಿತ್ರ ಡಿಡಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾದಾಗ ಗಣೇಶ್ ಅವರು ತನ್ನ ತಾಯಿಗೆ ಫೋನ್ ಮಾಡಿ ನಾನು ನಟಿಸಿರುವಂತಹ ಟೆಲಿಫಿಲಂ ಟಿವಿಯಲ್ಲಿ ಬರ್ತಾ ಇದೆ ಅಂತ ಹೇಳಿದಾಗ ಅದನ್ನ ಕಂಡಂತಹ ಗಣೇಶ್ ಅವರ ತಾಯಿಗೆ ನನ್ನ ಮಗ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಾನೆ ಅಂತ ಅನಿಸಿತ್ತಂತೆ. ಗಣೇಶ್ ಅವರು ಸಿನಿಮಾ ರಂಗಕ್ಕೆ ಬರೋದಕ್ಕಿಂತ ಮುಂಚೆ, ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆ ನೆಲಮಂಗಲದಲ್ಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಕೋಳಿ ಫಾರಂ ಅನ್ನ ಮಾಡಿರ್ತಾರೆ. ಅಲ್ಲಿ ಗಣೇಶ್ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ನಂತರ ಗಣೇಶ್ ಅವರು ಬೆಂಗಳೂರಿಗೆ ಬಂದು ಆಕ್ಟಿಂಗ್ ಕ್ಲಾಸ್ಗೆ ಹೋಗಿ ಆ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೂ ಬೆಂಗಳೂರಿನಲ್ಲಿ ಒಂದು ಶೂ ಅಂಗಡಿಯಲ್ಲಿ ಕೆಲಸವನ್ನ ಮಾಡಿರ್ತಾರೆ. ಇದೇ ಟೈಮ್ ನಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಕಾಮಿಡಿ ಟೈಮ್ ಶೋ ಅನ್ನ ನಡೆಸಿಕೊಡೋದಕ್ಕೆ ಮೊದಲು ರವಿಶಂಕರ್ ಅವರಿಗೆ ಆಫರ್ ಬರುತ್ತೆ. ಆದ್ರೆ ರವಿಶಂಕರ್ ಅವರು ಬೇರೆ ಬೇರೆ ಶೂಟಿಂಗ್ ನಲ್ಲಿ ಸಾಕಷ್ಟು ಬ್ಯುಸಿ ಇದ್ದ ಕಾರಣ ಗಣೇಶ್ ಅವರಿಗೆ ಕಾಮಿಡಿ ಶೋ ಅನ್ನ ನಡೆಸಿಕೊಡೋದಕ್ಕೆ ಆಫರ್ ಬರುತ್ತೆ. ನಂತರ ಆ ಕಾಮಿಡಿ ಟೈಮ್ ಶೋ ತುಂಬಾನೇ ಫೇಮಸ್ ಆಗುತ್ತೆ. ಜನ ಗಣೇಶ್ ಅವರನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಆ ಶೋ ನಡೆಸಿಕೊಡೋದಕ್ಕೆ ಗಣೇಶ್ ಅವರಿಗೆ ಪ್ರತಿ ಎಪಿಸೋಡ್ಗೆ 1,250 ರೂಪಾಯಿ ಸಂಭಾವನೆಯನ್ನ ಕೊಡ್ತಾ ಇದ್ರು. ಹೀಗೆ ಒಮ್ಮೆ ಗಣೇಶ್ ಅವರು ಮಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ಗೆ ಹೋಗಿರ್ತಾರೆ. ಆಗ ಅವರಿಗೆ ಜಗದೀಶ್ ಅವರ ಪರಿಚಯವಾಗುತ್ತೆ. ಅವರಿಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ನೀವ್ಯಾಕೆ ಹೀರೋ ಆಗ್ಬಾರ್ದು, ನಿಮ್ಮ ಸಿನಿಮಾಗೆ ನಾನು ದುಡ್ಡಾಕ್ತೀನಿ ಅಂತ ಜಗದೀಶ್ ಅವರು ಹೇಳಿದ್ರಂತೆ. ಇದರಿಂದ ಗಣೇಶ್ ಅವರು ಚೆಲ್ಲಾಟ ಎಂಬ ಸಿನಿಮಾದಲ್ಲಿ ಹೀರೋ ಆಗಿ ಮೊದಲ ಬಾರಿಗೆ ಬೆಳ್ಳಿ ತೆರೆ ಮೇಲೆ ಕಾಣಿಸಿಕೊಳ್ತಾರೆ. ಈ ಸಿನಿಮಾ ರಿಲೀಸ್ ಆಗಿ ತುಂಬಾ ಚೆನ್ನಾಗಿ ಓಡುತ್ತೆ. ಯಾವಾಗ ಚೆಲ್ಲಾಟ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿರೋದು
ಕಾಮಿಡಿ ಟೈಮ್ನ ಗಣೇಶ್ ಅವರು ಅನ್ನೋ ವಿಷಯ ಗೊತ್ತಾಗುತ್ತೋ ಆಗ ತುಂಬಾ ಜನ ಚೆಲ್ಲಾಟ ಸಿನಿಮಾದ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಗೆ ಯಾಕ್ರಿ ನೀವು ಕಾಮಿಡಿ ಟೈಮ್ನವ್ರನ್ನೆಲ್ಲ ಕರ್ಕೊಂಡ್ಬಂದು ಹೀರೋ ಮಾಡ್ತೀರಾ, ಅವರ ಸಿನಿಮಾವನ್ನ ಯಾರು ನೋಡ್ತಾರೆ ಅಂತ ಕೆಲವೊಂದಿಷ್ಟು ಜನ ಗಣೇಶ್ ಅವರ ಮುಂದೆನೆ ಬೈಯೋದಕ್ಕೆ ಶುರು ಮಾಡಿದ್ರಂತೆ. ಇಷ್ಟೆಲ್ಲ ಅವಮಾನಗಳನ್ನ ಮಾಡ್ತಾ ಇದ್ರು ಕೂಡ ಗಣೇಶ್ ಅವರು ಆ ಟೈಮ್ನಲ್ಲಿ ಸುಮ್ಮನೆ ಇರ್ತಿದ್ರಂತೆ. ನಂತರ ಯೋಗರಾಜ್ ಭಟ್ ಅವರು ಮುಂಗಾರು ಮಳೆ ಎಂಬ ಸಿನಿಮಾವನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಇದೇ ಟೈಮ್ನಲ್ಲಿ ಸೂರಿ ಅವರು ಕೂಡ ದುನಿಯಾ ಸಿನಿಮಾವನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಯೋಗರಾಜ್ ಭಟ್ ಅವರು, ಗಣೇಶ್ ಅವರು, ದುನಿಯಾ ವಿಜಯ್ ಅವರು, ಸೂರಿ ಅವರು ಮೊದಲಿನಿಂದಲೂ ಕೂಡ ಸ್ನೇಹಿತರಾಗಿರ್ತಾರೆ. ದುನಿಯಾ ಸಿನಿಮಾಗೆ ವಿಜಿನೇ ಹೀರೋ ಆಗ್ಲಿ ಅಂತ ಯೋಗರಾಜ್ ಭಟ್ ಅವರು ಸೂರಿ ಅವರಿಗೆ ಹೇಳಿದ್ರಂತೆ. ನಂತರ ಗಣೇಶ್ ಅವರು ಯೋಗರಾಜ್ ಭಟ್ ಅವರಿಗೆ ಮುಂಗಾರು ಮಳೆ ಸಿನಿಮಾಗೆ ನಾನು ಹೀರೋ ಆಗ್ಲಾ ಅಂತ ಕೇಳಿದ್ರಂತೆ. ಆಗ ಯೋಗರಾಜ್ ಭಟ್ ಅವರು ಈ ಸಿನಿಮಾಗೆ ನೀನೇ ಸರಿ ಅಂತ ಹೇಳಿದ್ರಂತೆ. ನಂತರ ಮುಂಗಾರು ಮಳೆ ಸಿನಿಮಾದ ಶೂಟಿಂಗ್ ಮುಗಿದು ಸಿನಿಮಾವನ್ನ ಮಾರಾಟ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳಿಗೆ ಸಿನಿಮಾವನ್ನ ತೋರಿಸ್ತಾರೆ. ಈ ಸಿನಿಮಾವನ್ನ ನೋಡಿದ ಸಾಕಷ್ಟು ಜನ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳು ಇದೊಂದು ಸಿನಿಮಾನ ಯಾವುದೋ ಟಿವಿ ಸೀರಿಯಲ್ ತರ ಇದೆ ಅಂತ ಅರ್ಧಕ್ಕೆ ಎದ್ದು ಹೋಗಿದ್ರಂತೆ. ನಂತರ ಹೇಗೋ ಹರಸಾಹಸ ಮಾಡಿ ಸಿನಿಮಾವನ್ನ ರಿಲೀಸ್ ಮಾಡ್ತಾರೆ. ನೋಡ್ತಿದ್ದ ಹಾಗೇನೆ ಮುಂಗಾರು ಮಳೆ ಸಿನಿಮಾ ತುಂಬಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣುತ್ತೆ. ಆ ಕಾಲಕ್ಕೇನೆ ಬಾಕ್ಸ್ ಆಫೀಸ್ ಅನ್ನ ಹುಡಿಸ್ ಮಾಡುತ್ತೆ. ಭಾರತೀಯ ಸಿನಿಮಾ ರಂಗದಲ್ಲೇ ಸಾಕಷ್ಟು ಹೊಸ ದಾಖಲೆಗಳನ್ನ ಮುಂಗಾರು ಮಳೆ ಸಿನಿಮಾ ಬರೆಯುತ್ತೆ. ಗಣೇಶ್ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ದೋರೆಲ್ಲ ಮುಂಗಾರು ಮಳೆ ಸಿನಿಮಾ ಬರೆದಂತಹ ದಾಖಲೆಯನ್ನ ನೋಡಿ ಬೆಚ್ಚಿ ಬಿದ್ದಿದ್ರು. ಈ ಸಿನಿಮಾದ ನಂತರ ಗಣೇಶ್ ಅವರ ಸಿನಿಮಾ ಜರ್ನಿಯೇ ಬದಲಾಗಿ ಹೋಯಿತು. ಮತ್ತೆ ಗಣೇಶ್ ಅವರು ಹಾಗೂ ಯೋಗರಾಜ್ ಭಟ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಗಾಳಿಪಟ ಸಿನಿಮಾವು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಅನ್ನ ಕಾಣುತ್ತೆ. ಇಲ್ಲಿಂದ ಸಾಕಷ್ಟು ಅವಕಾಶಗಳು ಗಣೇಶ್ ಅವರನ್ನ ಹುಡುಕೊಂಡು ಬಂದ್ವು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆದ್ವು. ಇಲ್ಲಿಂದ ಗಣೇಶ್ ಅವರನ್ನ ಗೋಲ್ಡನ್ ಸ್ಟಾರ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಇದರ ನಡುವೆ ಗಣೇಶ್ ಅವರ ಬಗ್ಗೆ ಮತ್ತೊಂದು ಸುದ್ದಿ ಹರಿದಾಡುತ್ತೆ. ಅದೇನು ಅಂದ್ರೆ ಗಣೇಶ್ ಅವರಿಗೆ ಶಿಲ್ಪಾರನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲದೆ ಇದ್ರೂ ಕೂಡ ರವಿ ಪೂಜಾರಿಗೆ ಹಣವನ್ನ ಕೊಟ್ಟು ಗಣೇಶ್ ಅವರಿಗೆ ಬೆದರಿಕೆ ಹಾಕಿ ಬಲವಂತವಾಗಿ ಮದುವೆ ಮಾಡಲಾಯಿತು ಅಂತ ಚರ್ಚೆಗಳು ಶುರುವಾಗುತ್ತೆ. ಆದ್ರೆ ಇದೆಲ್ಲ ಸುಳ್ಳು ಸುದ್ದಿಗಳಾಗಿತ್ತು. ಯಾಕಂದ್ರೆ ಗಣೇಶ್ ಅವರು ಕಾಮಿಡಿ ಶೋ ಅನ್ನ ನಡೆಸ್ತಾ ಇರ್ಬೇಕಾದ್ರೇನೆ ಶಿಲ್ಪಾ ಅವರ ಪರಿಚಯವಾಗಿರುತ್ತೆ. ಶಿಲ್ಪಾ ಅವರು ಕೂಡ ಗಣೇಶ್ ಅವರ ಸಿನಿಮಾದ ಶೂಟಿಂಗ್ ಗಳಿಗೆ ಹೋಗ್ತಾ ಇದ್ರು. ಮತ್ತೆ ಇದರ ಜೊತೆಗೆ ಗಣೇಶ್ ಅವರೇ ಶಿಲ್ಪಾ ಅವರಿಗೆ ಮೆಸೇಜ್ ಅನ್ನ ಮಾಡಿ ಪ್ರಪೋಸ್ ಅನ್ನ ಮಾಡಿದ್ರಂತೆ. ನಂತರ ಗಣೇಶ್ ಅವರೇ ಶಿಲ್ಪಾ ಅವರ ಫ್ಯಾಮಿಲಿಯನ್ನ ಒಪ್ಸಿ ಮದುವೆ ಆಗ್ತಾರೆ. ಹೀಗಿರುವಾಗ ಗಣೇಶ್ ಅವರು ಹೇಗೆ ಶಿಲ್ಪಾ ಅವರನ್ನ ಬಲವಂತವಾಗಿ ಮದುವೆ ಆಗೋದಕ್ಕೆ ಸಾಧ್ಯ? ಹಾಗಿದ್ರೆ ಜನಗಳಿಗೆ ಗಣೇಶ್ ಅವರ ಮದುವೆಯ ಬಗ್ಗೆ ಈ ರೀತಿಯ ಸಂಶಯ ಬರೋದಕ್ಕೆ ಕಾರಣ ಏನು ಅಂದ್ರೆ ಗಣೇಶ್ ಅವರು ಯಾರಿಗೂ ಹೇಳ್ದೆ ಶಿಲ್ಪಾ ಅವರನ್ನ ರಾತ್ರೋರಾತ್ರಿ ಮದುವೆ ಆಗಿದ್ದೆ ಎಲ್ರಿಗೂ ಡೌಟ್ ಬರೋ ಹಾಗೆ ಮಾಡಿತ್ತು. ಇಲ್ಲಿ ಅಸಲಿ ಕತೆ ಏನು ಅಂದ್ರೆ ಗಣೇಶ್ ಅವರು ಮತ್ತು ಶಿಲ್ಪಾ ಅವರು ತಮ್ಮ ಮದುವೆಯನ್ನ ತುಂಬಾ ಚಿಕ್ಕದಾಗಿ ಮಾಡ್ಕೋಬೇಕು, ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬೇಕು, ರಿಸೆಪ್ಷನ್ ಅನ್ನ ಗ್ರಾಂಡ್ ಆಗಿ ಮಾಡ್ಕೋಬೇಕು ಅಂತ ಪ್ಲಾನ್ ಅನ್ನ ಹಾಕೊಂಡಿದ್ರು. ಅದೇ ರೀತಿ ಇವರ ಮದುವೆಗೆ ಫ್ರೆಂಡ್ಸ್ ಗಳನ್ನ ಮತ್ತೆ ಫ್ಯಾಮಿಲಿಯವರನ್ನ ಮಾತ್ರ ಕರೆದು ತುಂಬಾನೇ ಸಿಂಪಲ್ ಆಗಿ ಮದುವೆ ಆಗಿದ್ರು. ಆದ್ರೆ ರಿಸೆಪ್ಷನ್ ಅನ್ನ ತುಂಬಾನೇ ಗ್ರಾಂಡ್ ಆಗಿ ಮಾಡ್ಕೊಂಡಿದ್ರು. ಇನ್ನು ಈಗ ಗಣೇಶ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದ್ಯಾಕೋ ಇವರ ಸಿನಿಮಾಗಳು ಹೇಳಿಕೊಳ್ಳುವ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಹಾಗೂ ಗಾಳಿಪಟ ಸಿನಿಮಾಗಳ ರೀತಿಯಲ್ಲೇ ಇವರ ಸಿನಿಮಾಗಳು ಸಕ್ಸಸ್ ಅನ್ನ ಕಾಣ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದೀವಿ. ಇನ್ನು ಗಣೇಶ್ ಅವರು ನಟಿಸಿರುವಂತಹ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.